ಮಹತ್ಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ತಿನಿ ಆದಿವ್ಯಾಧಿ ಹರೇ ನಿತ್ಯಂ ತುಳಸಿತ್ವಂ ನಮೋಸ್ತುತೆ. ತಾಯಿ ಶ್ರೀ ತುಳಸಿ, ಈ ರೂಮಲ್ಲಿ ನನ್ನ ಕಣ್ಣು ಕಾಣಿಸ್ತಾ ಇರೋದು ಏನೇನಿದೆಯೋ ಅದೆಲ್ಲ ನನಗೆ ಕಾಣಿಸೋ ಹಾಗೆ ಮಾಡು. ಮಾಯಮ್ಮ, ನಿನ್ನ ಮಾಯಾಜಾಲ ನನಗೆ ಗೊತ್ತಾಯ್ತು. ಇನ್ನು ಇದನ್ನು ಮುಂದುವರ್ಸೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಮನೆಯಲ್ಲಿ ನಿನ್ನ ಆಟಗಳಿಗೆ ಇವತ್ತೇ ಕೊನೆ ದಿನ. ನಮ್ಮನೆಗೆ ಬಂದು ನಮ್ಮನೆ ಅನ್ನನೇ ತಿಂದು ನಮ್ಮನೆಗೆ ವಾಮಾಚಾರ ಮಾಡ್ತ್ಯಾ? ನಿನ್ನ ನಮ್ಮತ್ಕೆನ ಯಾರಾದ್ರೂ ಸುಮ್ಮನೆ ಮುಟ್ಟೋದ್ರೇನೆ ನಾನು ಬಿಡಲ್ಲ. ಅಂಥದ್ರಲ್ಲಿ ನೀನು ಅವ್ರನ್ನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ಯಾ? ನಿನ್ನನ್ನು ಬಿಡ್ತೀನಿ ಅನ್ಕೊಂಡಿದ್ಯಾ? ಇಲ್ಲ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಇದಕ್ಕೊಂದು ಶಾಶ್ವತವಾದ ಪರಿಹಾರ ಕಂಡಿಡಿತೀನಿ. ನಿನಗೆ ಮುಕ್ತಿ ಕೊಡಿಸ್ತೀನಿ. ಮನೆಯಲ್ಲಿ ಇಟ್ಕೋಬಾರ್ದಿರೋ ವಸ್ತುಗಳನ್ನೆಲ್ಲ ತಂದಿಟ್ಕೊಂಡು ಮಾಡಬಾರ್ದೆಲ್ಲ ಮಾಡ್ತಿದ್ಯಲ್ಲ, ಇವತ್ತೇ ನಿನ್ನ ಆಟಗಳಿಗೆಲ್ಲ ಬ್ರೇಕ್ ಹಾಕ್ತೀನಿ. ಆದಷ್ಟು ಬೇಗ ಇವಳನ್ನ ಹುಡುಕ್ಬೇಕು ಕಣ. ಒಂದಲ್ಲ ಎರಡಲ್ಲ, 50 ಲಕ್ಷ ರೂಪಾಯಿ ಡೀಲ್ ಇದು. ಏನು ಹೇಳಿ ಬಾಸು, ಇವಮ್ಮ ಯಾಕೆ ಮನೆ ಬಿಟ್ಟೋದ್ಲು? ಮಾಡಕ್ಕೇನ್ ಕೇಮೆ ಇಲ್ವಾ? ಏನಕ್ಕಾದ್ರೂ ಹೋಗ್ಲಿ ಬಿಡೋ, ನಮಗೇನು? ಅವಳು ಹೋಗಿರೋದಕ್ಕೆ ತಾನೇ ನಮಗೆ ಡೀಲ್ ಸಿಕ್ಕಿರೋದು. ಒಟ್ನಲ್ಲಿ ಜೀವಂತವಾಗಿದ್ರೆ ಅಷ್ಟೇ ಸಾಕು, ಇಲ್ಲ ಅಂದ್ರೆ ದುಡ್ಡು ಸಿಗಲ್ಲ. ಅಲ್ಲ ಬಾಸ್, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಬರೀ ಫೋಟೋ ಹಿಡ್ಕೊಂಡು ಹೆಂಗ್ ಬಾಸ್ ಹುಡ್ಕೋದು? ಹುಡುಕ್ಲೇಬೇಕು ಕಣೋ, ನಮ್ಮ ಹತ್ರ ಟೈಮ್ ಇಲ್ಲ. ಸಂಜೆ ಒಳಗೆ ಏನಾದ್ರೂ ಮಾಡಿ ಇವಳನ್ನ ಹುಡುಕ್ಬೇಕು. ಬಾಸ್, ಅಲ್ಲಿ ನೋಡಿ ಬಾಸ್. ಏನೋ ಇದು, ಇವಳನ್ನ ಹುಡುಕಕ್ಕೆ 7 ಕೆರೆ ನೀರ್ ಕುಡಿಬೇಕು ಅಂತಿದ್ದೆ, ಆದ್ರೆ ನಮ್ಮನೆ ಕೊಳಾಯಿಲ್ ನೀರ್ ಬಂದಂಗೆ ಇಷ್ಟು ಈಸಿಯಾಗಿ ಸಿಕ್ಬಿಟ್ಲು. ಹೌದು ಬಾಸ್, ಜಿಂಕೆನೆ ಬಂದು ಹುಲಿ ಬಾಗಿ ಬಿದ್ದಂಗಾಯ್ತು. ಹಲೋ ಹಲೋ, ಏನ್ 10 ನಿಮಿಷದಲ್ಲಿ ನಿಮ್ಮ ಹತ್ಕೆ ಕರ್ಕೊಂಡ್ ಬರ್ತೀನಿ. ದುಡ್ಡು ರೆಡಿ ಮಾಡ್ಕೋ. ನೀವ್ ಹೇಳ್ತಿರೋದ್ ನಿಜನಾ? ನಮ್ಮದ್ಕೆ ಸಿಕ್ಕಿದ್ರು ದುಡ್ಡು ರೆಡಿ ಮಾಡ್ಕೋ ಅಂತ ಹೇಳಿದ್ನಲ್ಲ. ಅಲ್ಲ, ಇಷ್ಟು ಬೇಗ ಹುಡ್ಕುದ್ರ? ನಿಜ ಹೇಳ್ತಿದ್ದೀರಾ ತಾನೆ? ನೋಡು, ನಮಗೆ ಡೀಲ್ ಕೊಟ್ಮೇಲೆ 10 ನಿಮಿಷನೂ ತಗೋಬಹುದು, 10 ಗಂಟೆನೂ ತಗೋಬಹುದು. ಒಟ್ನಲ್ಲಿ ಪಕ್ಕ ಡೀಲ್ ಮುಗಿಸ್ತೀವಿ. ಏಯ್, ಡೀಲ್ ಮುಗಿತು ಅಂತಾನೆ ತಿಳ್ಕೊ. 40 ಲಕ್ಷ ರೆಡಿ ಆದ್ರೆ ನಿಮ್ಮ ಅದಕ್ಕೆ ಸಿಗ್ತಾಳೆ ಅಷ್ಟೇ. ಜಾಸ್ತಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ದುಡ್ಡು ರೆಡಿ ಮಾಡ್ಕೋ, ಕರ್ಕೊಂಡು ಬರ್ತಾ ಇರ್ತೀನಿ. ಸರಿ, ನಾನು ಕೊಡ್ತೀನಿ, ಕರ್ಕೊಂಡು ಬನ್ನಿ ಬೇಗ.
ಹೆಂಗಪ್ಪ 40 ಲಕ್ಷ ಅರೇಂಜ್ ಮಾಡೋದು? ಈ ಅಮ್ಮ ಏನೋ ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದ್ದಾಳೆ. ಮೇಡಮ್ ಮೇಡಮ್ ನಿಂತ್ಕೊಳ್ಳಿ ಮೇಡಮ್. ಯಾರ್ ನೀವು? ನಂದಾರಿಗೆ ಕಂಡ ಬರ್ತಾ ಇದ್ದೀರಾ? ಮೇಡಮ್, ಅಶ್ವಿನ್ ಅವರು ನಿಮ್ಮನ್ನ ಹುಡುಕಕ್ಕೆ ಅಂತ ನಮಗೆ ಡೀಲ್ ಕೊಟ್ಟಿದ್ದಾರೆ. ನಿಮ್ಮನ್ನ ಮನೆವರೆಗೂ ಡ್ರಾಪ್ ಮಾಡೋಕ್ಕೂ ಹೇಳಿದ್ದಾರೆ. ಬನ್ನಿ ಹೋಗೋಣ. ಏನೂ ಬೇಕಾಗಿಲ್ಲ, ಸುಮ್ಮನೆ ಹೋಗಿ. ನಿಮ್ಮ ತಮ್ಮಯ್ಯ ನೀವು ಬಂದಿಲ್ಲ ಅಂದ್ರೆ ಅಶ್ವಿನ್ ಸರ್ ಬೇಜಾರು ಮಾಡ್ಕೊತಾರೆ ಮೇಡಮ್. ನೀವಿಲ್ದೆ ಮನೆಯವರೆಲ್ಲ ಫುಲ್ ಟೆನ್ಷನ್ ಆಗಿದ್ದಾರೆ ಗೊತ್ತಾ ಮೇಡಮ್? ಮನೆಗ್ ತಾನೆ ನಾನೇ ಹೋಗ್ತೀನಿ. ನನಗೇನ್ ಕಾಲಿಲ್ವಾ? ಅದ್ ಸರಿ, ನಿಮಗೆ ಯಾಕೆ ಈ ಕೆಲಸನ ವಹಿಸಿದ್ದಾರೆ? ಮೇಡಮ್, ನಿಮ್ಮನ್ನ ಹುಡುಕೋಕೆ ಪೊಲೀಸ್ನವರಿಗೆ, ಡಿಟೆಕ್ಟಿವ್ ಅವರಿಗೆ ಎಲ್ಲರಿಗೂ ಹೇಳಿದ್ದಾಯ್ತು. ಅದಕ್ಕೆ ನಮಗೂ ಡೀಲ್ ಕೊಟ್ಟಿದ್ದಾರೆ. ಈಗ ನೀವು ಮನೆಗೆ ಬನ್ನಿ ಮೇಡಮ್. ನನ್ನನ್ನು ಯಾರೂ ಹುಡ್ಕೋದ್ ಬೇಕಾಗಿರ್ಲಿಲ್ಲ. ನಾನು ಎಲ್ಗೂ ಹೋಗ್ತಾ ಇರ್ಲಿಲ್ಲ. ಯಾವುದೋ ಮುಖ್ಯವಾದ ಕೆಲ್ಸದ ಮೇಲೆ ಹೋಗಿದ್ದೆ, ಅದಾಯ್ತು. ಈಗ ನಾನೇ ಮನೆಗೆ ಬರ್ತಾ ಇದ್ದೀನಿ, ನೀವು ಹೋಗಿ. ಇಲ್ಲ ಮೇಡಮ್, ನಿಮ್ಮೊಬ್ಬರನ್ನ ಬಿಟ್ಟೋದ್ರೆ ಸರ್ ಕೋಪ ಮಾಡ್ಕೊಂತಾರೆ. ದಯವಿಟ್ಟು ಬನ್ನಿ ಮೇಡಮ್. ಯಾಕೆ ಈ ಥರ ತಲೆ ತಿಂತಾ ಇದ್ದೀರಾ? ಮೇಡಮ್ ಪ್ಲೀಸ್ ಬನ್ನಿ ಮೇಡಮ್. ಪ್ಲೀಸ್ ಬನ್ನಿ ಮೇಡಮ್. ಸರಿ ಬನ್ನಿ. ಮಾಯಮ್ಮ, ನಮ್ಮನೆ ಒಳಗಡೆನೆ ಸೇರ್ಕೊಂಡು ನಮ್ಮನ್ನೇ ಆಟ ಆಡಿಸ್ತೀಯ. ಇನ್ ಮುಂದೆ ಅದೆಲ್ಲ ನಡೆಯಲ್ಲ. ನೀನ್ ಪೂಜೆಗೆ ಅಂತ ಇಟ್ಟಿದ್ದ ವಸ್ತುಗಳನ್ನೆಲ್ಲ ನಾನಿಲ್ಲಿ ಸುಟ್ಟು ಹಾಕಿದ್ದೀನಿ. ನೀನಿನ್ ಯಾವ್ದ್ರಲ್ಲಿ ಪೂಜೆ ಮಾಡ್ತೀಯ? ಅಯ್ಯೋ, ಇಲ್ಲಿ ನಾನು ಪೂಜೆ ಮಾಡಕ್ಕೆ ಅಂತ ಮಂಡಲ ಎಲ್ಲ ತಯಾರು ಮಾಡಿದ್ದೆ. ಇಲ್ಲಿ ನೋಡಿದ್ರೆ ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆಯಲ್ಲ. ಇನ್ನು ನಿನ್ನ ಮಾಯಾಜಾಲದ ಕತೆ ಮುಗೀತು. ಈಗ ನೀನು ಹಲ್ಕಿತ್ ಹಾವು. ಇನ್ನು ನಿನ್ನಿಂದ ಏನು ಮಾಡೋದಕ್ಕಾಗಲ್ಲ.